ಕೆಲವು ಪತ್ರಿಕೆಯಲ್ಲಿ ಬಂದಿದೆ, ಇನ್ನೂ ಅಧಿಕೃತವಾದಂಥ ಹೇಳಿಕೆ ಬಂದಿಲ್ಲ. ಮೊದಲನೇದಾಗಿ ಇಂಡಿ ಘಟಬಂಧನ ಅಥವಾ ಗಮಂಡಿ ಘಟಬಂಧನ ಅಸ್ತಿತ್ವ ಎಲ್ಲಿದೆ ತೋರಿಸ್ಲಿಕ್ಕೆ ಅಷ್ಟ ಫೋಟೋ ಅಪ್ಪದು. ಫೋಟೋ ಬಿಟ್ಟರೆ ಮಹಾರಾಷ್ಟ್ರದಲ್ಲಿ ಜಗಳ ನಡೆದಿದೆ, ನಿನ್ನೆ ಅವರು ಹಾಜರಾಗಿಲ್ಲ. UPಯಲ್ಲಿ ಜಗಳ ನಡೆದಿದೆ, ಆ ನಂತರ ವೆಸ್ಟ್ ಬೆಂಗಾಲ್ದಲ್ಲಿ ನಡೆದಿದೆ. ಕೇರಳದಲ್ಲಿ ಕಮ್ಯುನಿಸ್ಟ್ ಸರ್ಕಾರ, ದಿಲ್ಲಿಯಲ್ಲಿ ಬಂದು ಕೈ ಹಿಡ್ಕೊಂಡಿದ್ದಾರೆ. ಅಲ್ಲಿ ವೇಣುಗೋಪಾಲ್ ಯಾರು ಈ ಗಮಂಡಿ ಘಟಬಂಧನದ ಮೀಟಿಂಗ್ದಲ್ಲಿ ಇರ್ತಾರೆ, ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ, ಈ ಕಮ್ಯುನಿಸ್ಟ್ ಸರ್ಕಾರ ನಮ್ಮ ಮೇಲೆ ಅನ್ಯಾಯ ಮಾಡ್ತಾ ಇದೆ, ಅತ್ಯಾಚಾರ ಮಾಡ್ತಾ ಇದೆ, ನಮ್ಮ ಕಾರ್ಯಕರ್ತರನ್ನು ಹೊಡಿತಾ ಇದ್ದಾರೆ, ನಮ್ಮ ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸ್ ಹಾಕ್ತಾ ಇದ್ದಾರೆ, ಈ ಸರ್ಕಾರ ಎಷ್ಟು ಬೇಗ ಕಿತ್ತಿ ಹಾಕ್ಲಿಕ್ಕೆ ಸಾಧ್ಯ ಇದೆ ಅಷ್ಟು ಬೇಗ ಕಿತ್ತಿ ಹಾಕ್ಬೇಕು ಅಂತ. ಯಾರು ಘಟಬಂಧನ ಮಾತಾಡ್ತಾ ಇದ್ದೀರಿ ನೀವು? ನಿಮ್ಮಲ್ಲೇ ತಾಳಿಲ್ಲ ಮೇಳಿಲ್ಲ. ಅದಕ್ಕೆ ಯಾವುದು ಮನೆ ಮುರುಕು ಘಟಬಂಧನದು, ಆ ಮನೆ ಮುರುಕ ಘಟಬಂಧನಕ್ಕೆ ಒಬ್ಬ ಪಾಪ ರಾಹುಲ್ ಗಾಂಧಿ ಅದು ಆದರೆ ನಾಳೆ ಸೋಲ್ತದ ಅನ್ನೋದು ಗ್ಯಾರಂಟಿ ಇದೆ. ತಮ್ಮ ಮೈ ಮೇಲೆ ಬರಬಾರ್ದು, ಗಾಂಧಿ ಫ್ಯಾಮಿಲಿ ಮೇಲೆ ಬರಬಾರ್ದು ಅಂಥೇಳಿ ಖರ್ಗೆ ಅವರನ್ನು ಒಂದು ಬಲಿ ಕೊಡುವಂಥ ಒಂದು ಪ್ರಯತ್ನ ಇದೆ. ಮಮತಾ ಬ್ಯಾನರ್ಜಿ ನಿತೀಶ್ ಕುಮಾರ್ ಕೋಆರ್ಡಿನೇಟರ್ ಮಾಡಿದ್ರೆ ಹೊರಗೆ ಬರ್ತೀನಿ ಇಂಡಿಯಾ ಒಕ್ಕೂಟದಿಂದ. ಯಾರು ನೋಡ್ರಿ ಅಲ್ಲಿ ಪರಸ್ಪರ ಒಬ್ಬರಿಗೊಬ್ಬರು ತಾಳಿಲ್ಲ ಮಾಡಿಲ್ಲ. ಒಬ್ಬರು ನಿತೀಶ್ ಕುಮಾರ್ ಮಾಡಿದರೆ ಹೊರಗೆ ಬರ್ತೀವಿ ಅಂತಾರೆ, ಒಬ್ಬರು ಕಾಂಗ್ರೆಸ್ ಮಾಡಿದರೆ ಹೊರಗೆ ಬರ್ತೀವಿ ಅಂತ ಹೇಳ್ತಾರೆ. ಮಮತಾ ಬ್ಯಾನರ್ಜಿ ಹಾಜರಾಗಿಲ್ಲ. ಯಾವ ಸ್ಥಿತಿಗೆ ಬಂದಾರ ಕಾಂಗ್ರೆಸ್ದವ್ರು ಅಂತಂದ್ರೆ, ನನಗೆ ಇತ್ತೀಚೆಗೆ ಒಬ್ಬ ಕಾಂಗ್ರೆಸ್ ಪಾರ್ಟಿಯ ಪ್ರಮುಖ ನಾಯಕರು ಸಿಕ್ಕಿದ್ದಾರೆ. ಹೆಸರು ಹೇಳೋದಿಲ್ಲ, ವೈಯಕ್ತಿಕ ಮಾತುಕತೆಗಳಲ್ಲಿನ ಹೆಸರು ಹೇಳಬಾರದು. ಇತ್ತೀಚೆಗೇನು ಪಾರ್ಲಿಮೆಂಟು ಮುಗೀತು ಒಂದು 15 ದಿವಸದ ಹಿಂದೆ. ಆ ಪಾರ್ಲಿಮೆಂಟದ ಸಂದರ್ಭದಲ್ಲಿ ಒಬ್ಬರು ಭಾಳ ಪ್ರಮುಖ ನಾಯಕರು ಸಿಕ್ಕಿದ್ರು. ಅವ್ರು ಹೇಳಿದರು, ಉತ್ತರ ಪ್ರದೇಶದಲ್ಲಿ 2 ಸೀಟ್ ಕೊಡಲಿ ನಮಗೆ. ಉತ್ತರ ಪ್ರದೇಶದಲ್ಲಿ ಎಷ್ಟು 84 ಸೀಟ್ ಇದೆ. 84ರಲ್ಲಿ 2 ಕೊಡಲಿ, ನಾವು ಅಲೈನ್ಸ್ ಮಾಡ್ಕೊತೀವಿ ಅಂದ್ರೆ ಯಾವ ಪರಿಸ್ಥಿತಿಗೆ ಬಂದಿದೆ ಕಾಂಗ್ರೆಸ್? ಆ ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರನ್ನ ಈಗ ಇದರದ್ದು ಬಳಿಕ ಬಕರ ಮಾಡಲಿಕ್ಕೆ ಮಾಡಿದ್ದಾರೆ. ಯಾಕಂದ್ರೆ ರಾಹುಲ್ ಗಾಂಧಿನ ಮಾಡಿದ್ರು ಅಂತ ತಿಳ್ಕೊರಿ. ಸೋಲೋದಂತೂ ಗ್ಯಾರಂಟಿ. ನಮ್ಮ ಜಗ್ಗೇಶ್ವರ ಭಾಷೆ ಒಳಗೊಳಿದ್ರೆ ಡಮಾರ್ ಅನ್ನೋದು ಗ್ಯಾರಂಟಿ. ಡಮಾರ್ ಅಂದಾಗ ಪಾಪ ಇವ್ರನ್ನ ಒಂದು ಬಲಿ ಕೊಡೋದಕ್ಕೆ ಒಂದು ಭಾರತ್ ಜೋಡೋ ಯಾತ್ರೆಗೆ ಮತ್ತೆ ಆರಂಭ ಮಾಡಿದ್ದಾರೆ. ಎಲ್ಲೋ ಬಿಜೆಪಿ ಅನುಮತಿ ಕೊಡಲಿಲ್ಲ ಅನ್ನೋ ಆರೋಪ ಮಾಡಿದ್ದಾರೆ. ನಾವು ಅನುಮತಿ ಕೊಟ್ಟಾಗಿದೆ. ಮಣಿಪುರದಲ್ಲಿ ಅಲ್ಲಿನ ಪರಿಸ್ಥಿತಿಗೆ ತಕ್ಕಂತೆ ಅಲ್ಲಿನ ಸರ್ಕಾರ ಅನುಮತಿ ಕೊಟ್ಟಿದೆ. ಯಾವ ಅನುಮತಿ ಪ್ರಶ್ನೆ ಇಲ್ಲ. ನಾನು ತೆಲಂಗಾಣದಕ್ಕೆ ಕಾಂಗ್ರೆಸ್ ಪಾರ್ಟಿಯವರು ಯಾಕೆ ಗೆದ್ದರು ಅಂತ ಒಂದು ಪ್ರಶ್ನೆ ಕೇಳಿದಾಗ ಉತ್ತರ ಕೊಟ್ಟಿದ್ದೆ. ರಾಜಸ್ಥಾನದಲ್ಲಿ ಉತ್ತರ ಕೊಟ್ಟಿದ್ದೆ. ಅಲ್ಲಿ ರಾಹುಲ್ ಗಾಂಧಿಯವರು ಪ್ರಚಾರ ಮಾಡದೇ ಇರೋದೇ ನಮ್ಮ ದುರ್ದೈವ ಅಂತ. ಅದಕ್ಕೆ ಅವ್ರು ಹೆಚ್ಚು ಅಡ್ಡಾಡಿದಷ್ಟು ಒಳ್ಳೆಯದು. ಅವ್ರು ತಿರುಗಾಡ್ಕೊಂಡಿದ್ರೆ ಎಲ್ಲೆಲ್ಲಿ ಅವ್ರು ಹೋಗ್ತಾರಲ್ಲಿ ಜನ ಅವ್ರು ಏನಂತ ನೋಡ್ತಾರೆ, ಅದಕ್ಕೆ ಅದು ಒಳ್ಳೆಯದು. ಅದಕ್ಕೆ ಅವ್ರಿಗೆ ಎಲ್ಲ ರೀತಿಯ ಪರ್ಮಿಷನ್ ಕೊಟ್ಟು ಎಲ್ಲಿ ಅವರಿಗೆ ಏನೇನು ವ್ಯವಸ್ಥೆ ಬೇಕೆಲ್ಲ ವ್ಯವಸ್ಥೆ ಮಾಡಿ ಆ ಯಾತ್ರೆ ಮಾಡ್ಲಿಕ್ಕೆ ನಾವು ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ನಾನು ಅದ್ರ ಬಗ್ಗೆ ನನ್ನ ಜೋಡಿನೂ ಯಾರೂ ಚರ್ಚೆ ಮಾಡಿಲ್ಲ, ನನಗೂ ಯಾರು ಅದ್ರ ಬಗ್ಗೆ ಹೇಳಿಲ್ಲ. ಹೀಗಾಗಿ ನಾನು ಅದ್ರ ಬಗ್ಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತೀನಿ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ನನಗೆ ಅದು ಸಂಬಂಧನೂ ಇಲ್ಲ ಅಂತ. ಸರ್ ಖರ್ಗೆ ಬಗ್ಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.